ಕಾನ್ಫಿಡೆಂಟ್ ಗ್ರೂಪ್ ಸಂಸ್ಥೆಯ ಮುಖ್ಯಸ್ಥ ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತನಿಖಾ ತಂಡವು ತನಿಖೆಯನ್ನ ಪೂರ್ಣಗೊಳಿಸಿದ್ದು, ತನಿಖೆಯಲ್ಲಿ ಉದ್ಯಮಿಯ ಸಾವಿಗೆ ಕಾರಣವಾದಂತ ಎರಡು ವಿಷಯಗಳು ಬಹಿರಂಗ ಆಗಿರುವಂತದ್ದು. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಈ ಪ್ರಕರಣದ ಅಂತಿಮ ವರದಿ ಸಲ್ಲಿಕೆ ಕುರಿತಾದ ವಿಸ್ತೃತ ವಿವರ ಇಲ್ಲಿದೆ ನೋಡಿ. ಪ್ರಸಿದ್ಧ ರಿಯಲ್ ಎಸ್ಟೇಟ್ ಉದ್ಯಮಿ ಮತ್ತು ಚಲನಚಿತ್ರ ನಿರ್ಮಾಪಕರಾಗಿದ್ದ ಸಿಜೆ ರಾಯ್ ಅವರು ಕಳೆದ ಜನವರಿ 30ರಂದು ಬೆಂಗಳೂರಿನ ರಿಚ್ಮಂಡ್ ಸರ್ಕಲ್ ಬಳಿಯ ತಮ್ಮ ಕಚೇರಿಯಲ್ಲಿ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈ ಪ್ರಕರಣದ ತನಿಖೆ ಪೂರ್ಣಗೊಳಿಸಿರುವ ಎಸ್ಐಟಿ ಇನ್ನೆರಡು ದಿನಗಳಲ್ಲಿ ಮ್ಯಾಜಿಸ್ಟ್ರೇಟ್ಗೆ ಅಂತಿಮ ವರದಿ ಸಲ್ಲಿಸಲು ಸಿದ್ಧತೆ ನಡೆಸಿದೆ. ತನಿಖಾ ಮೂಲಗಳ ಪ್ರಕಾರ ಉದ್ಯಮಿ ರಾಯ್ ಅವರ ಸಾವಿಗೆ ಪ್ರಮುಖವಾಗಿ ಎರಡು ಅಂಶಗಳು ಕಾರಣವಾಗಿವೆ ಎಂಬುದು ತಿಳಿದುಬಂದಿದೆ. ಮೊದಲನೆಯದಾಗಿ ಬನ್ನೇರುಘಟ್ಟ ರಸ್ತೆಯಲ್ಲಿರುವ ರೆಸಾರ್ಟ್ ಒಂದನ್ನ ರಾಯ್ ಅವರು ತಮ್ಮ ನಂಬಿಕಸ್ಥರಿಗೆ ನಿರ್ವಹಣೆಗೆ ನೀಡಿದ್ರಂತೆ. ಆದರೆ ಆ ವ್ಯಕ್ತಿಯು ಕೋಟ್ಯಾಂತರ ರೂಪಾಯಿ ವಂಚಿಸಿದಲ್ಲದೆ ರಾಯ್ ವಿರುದ್ಧವೇ ದೂರನ್ನ ದಾಖಲು ಮಾಡಿದ್ದಂತೆ. ನಂಬಿದವರೇ ಇಂತಹ ದ್ರೋಹ ಬಗೆದಿದ್ದರಿಂದ ರಾಯ್ ತೀವ್ರವಾಗಿ ನೊಂದಿದ್ದರು ಎನ್ನಲಾಗಿದೆ. ಇನ್ನು ಎರಡನೇ ಪ್ರಮುಖ ಕಾರಣವೆಂದರೆ ಆದಾಯ ತೆರಿಗೆ ಇಲಾಖೆ ಅಂದ್ರೆ ಐಟಿ ವಿಚಾರ. ಐಟಿ ದಾಳಿಗೂ ಮುನ್ನ ಎರಡು ಪ್ರಮುಖ ಲೆಕ್ಕ ಪರಿಶೋಧಕ ಕಂಪನಿಗಳು ಇವರ ಸಂಸ್ಥೆಯಿಂದ ಹೊರ ನಡೆದಿದ್ದವು. ಇದರಿಂದಾಗಿ ತೆರಿಗೆ ಅಧಿಕಾರಿಗಳಿಗೆ ಆದಾಯದ ಮೂಲಗಳ ಕುರಿತು ನಿಖರವಾದ ದಾಖಲೆಗಳನ್ನ ಮತ್ತು ಲೆಕ್ಕವನ್ನ ಒದಗಿಸಲು ರಾಯ್ ಅವರಿಗೆ ಸಾಧ್ಯವಾಗಿರಲಿಲ್ಲ. ಈ ಎಲ್ಲ ಬೆಳವಣಿಗೆಗಳಿಂದಾಗಿ ಅವರು ವಿಪರೀತ ಮಾನಸಿಕ ಒತ್ತಡಕ್ಕೆ ಸಿಲುಕಿ ಕುಗ್ಗಿದ್ದರು ಅಂತ ತಿಳಿದು ಬಂದಿದೆ. ಆತ್ಮಹತ್ಯೆಗೂ ಮುನ್ನ ಸಿಜೆ ರಾಯ್ ಅವರ ಮಾನಸಿಕ ಸ್ಥಿತಿಗತಿಯ ಕುರಿತಾಗಿ ಬೆಂಗಳೂರಿನ ನಿಮಾನ್ಸ್ ತಜ್ಞರಿಂದಲೂ ಎಸ್ಐಟಿ ಅಧಿಕಾರಿಗಳು ಅಭಿಪ್ರಾಯವನ್ನ ಪಡೆದಿದ್ದಾರೆ. ಎಲ್ಲ ಆಯಾಮಗಳಿಂದಲೂ ಕೂಲಂಕುಷವಾಗಿ ತನಿಖೆ ನಡೆಸಿರುವ ವಿಶೇಷ ತನಿಖಾ ತಂಡವು ಶೀಘ್ರದಲ್ಲೇ ನ್ಯಾಯಾಲಯಕ್ಕೆ ಅಧಿಕೃತ ಅಂತಿಮ ವರದಿ ಸಲ್ಲಿಸಲಿದೆ ಅಂತ ತಿಳಿದು ಬಂದಿದೆ.